ನಮಸ್ಕಾರ. ಇತ್ತೀಚೆಗೆ ನೆಂಪಾಡ್ ನೀವು ಕೂತಿದ್ದೀರಾ ಅಥವಾ ಯಾವುದೋ ಒಂದು ತುಂಬ ಸುಂದರವಾಗಿರೋ ಜಾಗಕ್ಕೆ ಹೋಗಿದ್ದೀರಾ, ಒಂದು ವೆಕೇಶನ್ ಹೋಗಿದ್ದೀರಾ, ಹೋದ್ಮೇಲೆ ನೆಮ್ಮದಿಯಾಗಿದ್ದೀನಿ ಅಂತ ಅನ್ಸತ್ತಾ? ಯಾವಾಗಲೂ ಮನಸ್ಸಲ್ಲಿ ಏನಾದರೂ ಗೊಂದಲ, ಕಳವಳ ಇದ್ದೇ ಇರುತ್ತೆ ಅಂತ ಅನ್ಸತ್ತಲ್ವಾ? ಯಾಕೆ ಹೀಗಾಗ್ತಾ ಹೋಗುತ್ತೆ? ನಮ್ಮ ಹ್ಯಾಪಿನೆಸ್ಸಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು? ಯಾಕೆ ಏನು ಕಾರಣ ಇಲ್ಲದೇ ನನಗೆ ಇತ್ತೀಚೆಗೆ ತುಂಬ ಬೇಜಾರಿಗೆ ಒಳಗಾಗ್ತಿದ್ದೀನಿ, ಬೇಸರಕ್ಕೆ ಒಳಗಾಗ್ತಿದ್ದೀನಿ. ಮೊದಲಿನ ಥರ ಏನಾದರೂ ತಿಂದರೆ, ಎಲ್ಲಾದರೂ ಹೋದರೆ ಆ ಯಾವ ಎಕ್ಸೈಟ್ಮೆಂಟು ಕಾಣಿಸ್ತಿಲ್ಲ ಅಂತ ಹೇಳಿದರೆ, ಇದಕ್ಕೆ ಉತ್ತರ ನಮ್ಮ ಖುಷಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಏನಪ್ಪ ಅಂತ ಹೇಳಿದ್ರೆ ಸೆರಾಟಿನಿನ್. ಇವತ್ತಿನ ಸಂಚಿಕೆಯಲ್ಲಿ ಈ ಸೆರಾಟಿನಿನ್ ಎಂಬ ಹಾರ್ಮೋನನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು, ಸದಾ ನಾವು ಸಂತೋಷವಾಗಿರೋದು ಹೇಗೆ ಅನ್ನೋದನ್ನು ಮಾತಾಡ್ತಾ ಹೋಗ್ತೀನಿ. ನೋಡ್ರಿ, ಹ್ಯಾಪಿನೆಸ್ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್ ಕಂಟ್ರಿ. ನೋಡಿ, ನಾವು ಎಲ್ಲರೂ ಯಾಕೆ ಕಷ್ಟಪಡ್ತೀವಿ ಹೇಳಿ? ಕಷ್ಟಪಟ್ಟು ದುಡಿತೀವಿ, ಕಷ್ಟಪಟ್ಟು ಓದ್ತೀವಿ, ಕಷ್ಟಪಟ್ಟು ಹಗಲು ರಾತ್ರಿ ಅಂತ ನೋಡದೆ ಕೆಲಸ ಮಾಡ್ತೀವಿ. ಯಾಕಂತ ಹೇಳಿದ್ರೆ, ನಾನು ಹಣ ಸಂಪಾದನೆ ಮಾಡ್ತೀನಿ, ಹಣ ಸಂಪಾದನೆ ಮಾಡಿದ್ಮೇಲೆ ನಾನು ಏನು ಬೇಕೋ ಆ ವಸ್ತುಗಳನ್ನು ತೊಗೋಬೋದು, ತೊಗೊಂಡ ನಂತರ ನಾನು ಖುಷಿಯಾಗಿರ್ತೀನಿ, ಪೀಸ್ಫುಲ್ ಆಗಿರ್ತೀನಿ ಅಂತ ನಾವು ಅನ್ಕೋತೀವಿ. ನೋಡಿ, ಯಾವುದೋ ಒಂದು ಸೀರೆ ತೊಗೊಂಡಿರ್ತೀರ, ನಿಮಗೆ ದೊಡ್ಡ ಡ್ರೀಮ್ ಸೀರೆ ಆಗಿರುತ್ತೆ, ಅಥವಾ ಒಂದು ಒಡವೆ ತೊಗೊಂಡಿರ್ತೀರ. ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ. ಕಷ್ಟಪಟ್ಟು ದುಡ್ದು ಒಂದು ಬೈಕ್ ತೊಗೊಂಡಿರ್ತೀರ, ತೊಗೊಂಡ್ಮೇಲೆ ಆ ಹುಮ್ಮಸ್ಸಿರುತ್ತೆ, ಎಲ್ಲ ಇರುತ್ತೆ. ಅದಾದಮೇಲೆ ಅದ್ರ ಬಗ್ಗೆ ನಿಮ್ಗೆ ನೆನಪೇ ಇರಲ್ಲ ಅಲ್ವಾ? ಹಾಗೆ ನಾವು ಹ್ಯಾಪಿನೆಸ್ ಅನ್ನೋದನ್ನ ಮೆಟೀರಿಯಲಿಸ್ಟಿಕ್ ಥಿಂಗ್ಸಿಗೆ ಹೋಲಿಸ್ತಾ ಹೋಗ್ತೀವಿ. ಆದರೆ ನೋಡಿರಿ, ಹಾಗಿದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತರುಗಳು ಯಾಕೆ ಡಿಪ್ರೆಷನ್ಗೆ ಒಳಗಾಗ್ತಾರೆ? ಯಾಕೆ ಅವ್ರು ಯಾಕೆ ಬೇಜಾರಾಗುತ್ತೆ? ಎಲ್ಲರ ಲೈಫಲ್ಲೂ ಕಷ್ಟ ಸುಖ ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಾಗೆ ನಾವು ದಿನ ಸಂತೋಷವಾಗಿರಬೇಕು ಅಂತ ಒಂದು ಡಿಸಿಷನ್ ನೀವು ತೊಗೊಂಡ್ರೆ ಖಂಡಿತವಾಗ್ಲೂ ಸುಖ ಸಂತೋಷದಿಂದ ಇರ್ತೀರ. ನೋಡ್ರಿ, ನಮಗೆ ಎಷ್ಟೋ ಸತಿ ನಮ್ಮ ಲೈಫಲ್ಲಿ ತುಂಬ ಅಂಡರ್ ರೇಟೆಡ್ ಬ್ಲೆಸ್ಸಿಂಗ್ಸನ್ನು ನಾವು ಮರ್ತೋಗ್ಬಿಡ್ತೀವಿ. ನೋಡಿ, ಇವತ್ತು ನೀವು ಸರಾಗವಾಗಿ ಎದ್ಬಿಟ್ಟು ಇವತ್ತು ಕೂತ್ಕೊಂಡು ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ. ಎಷ್ಟೋ ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಬೆಳಗ್ಗೆ ಎದ್ದೇಳಬೇಕು ಅಂತ ಹೇಳಿದರೆ ಅವ್ರಿಗೆ ಯಾರ್ದಾರು ಒಂದು ಸಹಾಯ ಬೇಕು. ನಮಗೆ ಇರೋದಕ್ಕೆ ಮನೆ ಇದೆ, ಉಸಿರಾಟ ಆಡ್ತಾ ಇದ್ದೀವಿ, ಮಾತಾಡೋದಕ್ಕೆ 4 ಜನ ನಾವು ಪ್ರೀತಿ ಮಾಡೋರಿದ್ದಾರೆ. ಆದರೆ ಎಷ್ಟೋ ಜನ ಒಂಟಿಯಾಗಿದ್ದಾರೆ, ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಮರ್ತು ಹೋಗ್ಬಿಟ್ಟು ನಮ್ಮ ಹತ್ರ ಏನಿಲ್ವೋ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತಿರ್ತೀವಿ, ಕಂಪ್ಲೇಂಟ್ ಮಾಡ್ತಾ ಹೋಗ್ತಿರ್ತೀವಿ. ಇದೆಲ್ಲವೂ ಕೂಡ ಅಂಡರ್ ರೇಟೆಡ್ ಬ್ಲೆಸ್ಸಿಂಗ್ಸ್ ಆಗಿರುತ್ತೆ. ಮನೆಗೆ ಆಚೆ ಹೋಗ್ಬಿಟ್ಟು ನಾವು ವಾಪಸ್ ಬರ್ತಿದ್ದೀವಿ ಅಂತ ಹೇಳಿದ್ರೆ ಕೂಡ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ರೋಡಲ್ಲಿ, ರಸ್ತೆಯಲ್ಲಿ ಇಷ್ಟೊಂದು ಅಪಘಾತಗಳಾಗ್ತಾ ಇರುತ್ತೆ ಅಲ್ವಾ? ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿಯನ್ನು ಹುಡುಕಕ್ಕೆ ಶುರು ಮಾಡಿ. ನೋಡಿ, WHO ಕೂಡ ಪ್ರೂವ್ ಮಾಡಿದೆ ಏನಪ್ಪ ಅಂತ ಹೇಳಿದರೆ, ಯಾವ ವ್ಯಕ್ತಿಗೆ ಸೆರಾಟಿನಿನ್ ಎಂಬ ಹಾರ್ಮೋನ್ ಕಡಿಮೆ ಆಗುತ್ತೋ ಆತ ಅತಿ ಹೆಚ್ಚಾಗಿ ಡಿಪ್ರೆಷನ್ನಿಗೆ ಒಳಗಾಗ್ತಾ ಹೋಗ್ತಾನೆ ಅನ್ನೋದು. ಆದರೆ ಫಸ್ಟು ತಿಳ್ಕೊಳ್ಳಿ, ಯಾವಾಗಲೂ ಅಷ್ಟೇ, ನಮಗೆ ಏನು ಇಲ್ಲ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗ್ತೀವೋ ಎಲ್ಲ ಚಿಕ್ಕ ಚಿಕ್ಕ ಲೈಫಲ್ಲಿರ್ತಕ್ಕಂಥ ಬ್ಲೆಸ್ಸಿಂಗ್ಸನ್ನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಮೈಂಡ್ಫುಲ್ನೆಸ್ಸಿಂದ ಮಾಡೋಕ್ಕೆ ಶುರು ಮಾಡಿ. ಏನಾಗ್ತಿದೆ ಅಂತ ಹೇಳಿದ್ರೆ, ಮಲ್ಗಣ ಅಂತ ಹೋಗ್ತಾ ಇರುತ್ತೆ, ತಲೆ ತುಂಬ ಯೋಚನೆಗಳನ್ನು ಬರ್ತಾ ಇರುತ್ತೆ. ಕಣ್ಣು ಮುಚ್ಚಿದ ತಕ್ಷಣ ಜಸ್ಟ್ ಇನ್ಹೇಲ್ ಟು ದ ಕೌಂಟ್ ಆಫ್ 4, ಹೋಲ್ಡ್ ಯೋರ್ ಬ್ರೆತ್, ಎಕ್ಸೇಲ್. ಈ ಬಾಕ್ಸ್ ಬ್ರೀತಿಂಗನ್ನು ಮಲ್ಗೋಕ್ಕಿಂತ ಮುಂಚೆ ಮಾಡಿ. ಹಾಗೆ ಮಲ್ಗೋಕ್ಕಿಂತ ಮುಂಚೆ ಇವತ್ತು ಏನೇನು ಒಳ್ಳೇದಾಯಿತೋ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಏನೇನು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಾಳೆ ಎಂಬ ದಿನಕ್ಕೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾ ಹೋಗಿ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ನನಗೆ ಹೇಳ್ತೀರಾ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕೆ ಅಂತ. ನನಗೆ ಎಷ್ಟು ಖುಷಿ ಆಗುತ್ತೆ. ನಾವು ಯಾವುದೇ ಒಂದು ಕೆಲಸ ಆಗೋಕ್ಕಿಂತ ಮುಂಚೆ ನಾವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀವೋ ಖಂಡಿತವಾಗ್ಲೂ ಎಲ್ಲವೂ ಕೂಡ ನಮ್ಮ ರೀತಿಯಲ್ಲಿ ನಡೀತಾ ಇರುತ್ತೆ. ನೋಡಿದಿರಲ್ವಾ, ಹಣ ಇರೋರಿಗೆ ಹಣ ಹೋಗ್ತಾ ಇರುತ್ತೆ, ಖುಷಿಯಾಗಿರೋರು ಇನ್ನೂ ಖುಷಿಯಾಗಿರ್ತಾರೆ. ಕಾರಣವನ್ನು ಹುಡುಕ್ತಾ ಹೋಗೋಣ ಇವತ್ತಿಂದ. ಯಾಕೆ ಖುಷಿಯಾಗಿರಬೇಕು, ಏನಕ್ಕೆ ಸಂತಸವಾಗಿರಬೇಕು, ಏನಕ್ಕೆ ಉತ್ಸಾಹವಾಗಿರಬೇಕು ಅನ್ನೋದು. ನೋಡಿ, ಸಿಂಪಲ್ ಎಕ್ಸಸೈಸಿಂದ ನಮ್ಮ ಸೆರಾಟಿನಿನ್ ಹೆಚ್ಚಾಗ್ತಾ ಹೋಗುತ್ತೆ. ಎಕ್ಸಸೈಸ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ. ನೋಡಿ, ಮುಂಚೆ ಸೂರ್ಯನ ಬೆಳಕು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವತ್ತು ನಾವೇನು ಮಾಡ್ತೀವಿ, ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತೀವ, ಆರಾಮಾಗಿ ಮನೇಲೇ ಇರೋಣ ಅಂತ ಅನಿಸುತ್ತೆ, ಬಿಸಿಲಿದೆ ಅನಿಸುತ್ತೆ, ಆಚೆ ಹೋಗಲ್ಲ, ಮನೇಲೇ ಏನೋ ಒಂದು ಜಿಮ್ ಮಾಡೋದು, ಎಕ್ಸಸೈಸ್ ಮಾಡೋದು, TV ಮುಂದೆ ಕುತ್ಕೊಂಡು ಊಟ ಮಾಡೋದು, ಏನು ತಿಂತಿದ್ದೀವಿ ಅನ್ನೋದು ಕೂಡ ನಮಗೆ ಜ್ಞಾನ ಇರಲ್ಲ. ಆದರೆ ಹಿಂದಿನ ಕಾಲದಲ್ಲಿ ನೋಡಿ, ಯಾರಿಗಾದ್ರೂ ನಿಮ್ಗೆ ಹೋಗಿ ನಿಮ್ಮ ಅಜ್ಜಿ ತಾತಗೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಅಂತೆಲ್ಲ ಹೇಳಿ ನಕ್ಬಿಡ್ತಾರೆ ನಿಮ್ಮನ್ನ ನೋಡಿ. ಯಾಕಂತ ಹೇಳಿದ್ರೆ ಅದು ಯಾವುದು ಇವತ್ತಂಕ ಅವ್ರಿಗೆ ಗೊತ್ತಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಟೆಕ್ನಾಲಜಿ ಮುಂದೆ ಹೊರದಂಗೆ ನಾವು ಕೂಡ ಇನ್ನೂ ಎಲ್ಲ ರೀತಿಯ ಪ್ರಾಬ್ಲಮಿಗೆ ಒಳಗಾಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ಕೂಡಲೇ
ಅಟ್ಲೀಸ್ಟ್ ಬೆಳಗ್ಗೆ 7 ಗಂಟೆಯಿಂದ 7:30 ತನಕ ಆದರೂ ಕೂಡ ಒಂದು ಗ್ರೌಂಡಿಂಗ್ ಎಕ್ಸಸೈಸನ್ನು ಮಾಡಿ, ಹುಲ್ಲು ಎಲ್ಲಿರುತ್ತೋ ಅಲ್ಲಿ ಹೋಗಿ ಬರಿಗಾಲಲ್ಲಿ ನಡೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದಲ್ಲದೆ ನೋಡಿ, ಇದು ನಿಮ್ಮ ಎಕ್ಸಸೈಸ್ ಒಂದೇ ಅಂದಲ್ಲ, ನಿಮ್ಮ ಬಾಡಿಲಿರ್ತಕ್ಕಂಥ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಎಷ್ಟೋ ಪ್ರೂವನ್ ಸೈನ್ಸ್ ಇದೆ, ನಿಮ್ಮ ಗಟ್ ಇಸ್ ಯುವರ್ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ಯಾವಾಗ ನೀವು ಕೆಟ್ಟ ಆಹಾರಗಳನ್ನು ಸ್ವೀಕರಿಸ್ತಾ ಹೋಗ್ತೀರಾ, ಯಾಕಂತ ಹೇಳಿದರೆ ಆಯುರ್ವೇದದಲ್ಲಿ ಹೇಳಿದರೆ ಆಹಾರಂ ತತ್ ತ್ವಂ ಅಸಿ ಅಂತ. ಯಾವುದಾದ್ರೂ ಆಹಾರವನ್ನು ನೀವು ಸ್ವೀಕರಣೆ ಮಾಡಬೇಕಂತ ಹೇಳಿದಾಗ ಯಾವುದಾದ್ರು ತುಂಬ ಸ್ಪೈಸಿಯಾಗಿರ್ತಕ್ಕಂಥದ್ದು, ಖಾರವಾಗಿರ್ತಕ್ಕಂಥದ್ದು, ಹಳೆ ಪ್ರೊಸೆಸ್ ಫುಡ್ಗಳಾಗಿರ್ಬೋದು, ಇದೆಲ್ಲವನ್ನು ತಿಂದರೂ ಕೂಡ ಗೊತ್ತಿಲ್ಲದ ಹಾಗೆ ನಿಮಗೆ ಸ್ಯಾಡ್ನೆಸ್ ಅನ್ನು ತರ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ನೀವು ಹುಲ್ ಮೇಲೆ ನಡೀತಾ ಹೋಗ್ತೀರೋ ನಿಮ್ಮ ಇನ್ಫ್ಲಮೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಆಹಾರವನ್ನು ಹಿತವಾಗಿ ಸ್ವೀಕರಣೆ ಮಾಡೋದನ್ನು ಶುರು ಮಾಡ್ತಾ ಹೋಗಿ ನಿಮ್ಮ ದೇಹದಲ್ಲಿ ಹೆಚ್ಚಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ದೇಹದ ತೂಕ ಹೆಚ್ಚಾಗ್ತಿದೆ, ಹಾಗೆ ನಿಮ್ಮ ಬಾಡಿಲಿ ಕೂಡ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ನಮ್ಮ ಸಮಸ್ಯೆನ ನಮ್ಮ ಲೈಫಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ನಿಜವಾಗ್ಲೂ ಖುಷಿಯಿಂದ ಇರ್ಬೋದು. ಖುಷಿಯಾಗಿರ್ಲಿಕ್ಕೆ ಎಷ್ಟೊಂದು ಕಾರಣಗಳಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.